ಕ್ಷಣಕ್ಕೂ ಪವರ್ ಪಾಲಿಟಿಕ್ಸ್ ಕುತೂಹಲ ಹೆಚ್ಚಿಸಿದೆ. ಡಿಕೆ ಶಿವಕುಮಾರ್ ದಿಲ್ಲಿ ದಾಳಕ್ಕೆ ಸಿದ್ದರಾಮಯ್ಯ ಬಜೆಟ್ ಪ್ರತಿ ದಾಳವನ್ನ ಉರುಳಿಸಿದ್ದಾರೆ. ಕುರ್ಚಿ ಆಟದಲ್ಲಿ ಚೆಕ್ಮೇಟ್ ಇಡೋದಕ್ಕೆ ಸಿಎಂ ರಣತಂತ್ರವನ್ನ ರೂಪಿಸಿದ್ದು ಬಜೆಟ್ ವಿಚಾರವಾಗಿ ಚಕಾರ ಎತ್ತಿದ್ದಂತಹ ಡಿಸಿಎಂ ಬನಕ್ಕೆ ತಿರು ಮಂತ್ರವನ್ನ ಹಾಕಿದ್ದಾರೆ. ಡಿಕೆಶಿ ದೆಹಲಿಗೆ ಭೇಟಿ ನೀಡಿದ್ದ ದಿನವೇ ಬಜೆಟ್ ದಿನಾಂಕವನ್ನ ಸಿದ್ದರಾಮಯ್ಯ ಅವರು ಫಿಕ್ಸ್ ಮಾಡಿದ್ದಾರೆ. ಇನ್ನು ತಮ್ಮ ದಾಖಲೆಯ 17ನೆಯ ಬಜೆಟ್ ಮಂಡಿಸೋಕೆ ಈಗ ಮುಹೂರ್ತ ಫಿಕ್ಸ್ ಮಾಡಿರುವಂತಹ ಸಿದ್ದರಾಮಯ್ಯ ಬರೋಬ್ಬರಿ ತಿಂಗಳು ಫುಲ್ ಬ್ಯುಸಿ ಆಗಿದ್ದಾರೆ. ಏನು ನಾಯಕತ್ವ ಬದಲಾವಣೆ ಪ್ರಸ್ತಾಪವನ್ನ ಹೈಕಮಾಂಡ್ ಮಾಡಿದೆ. ಆದರೆ ವರಿಷ್ಠರ ಎದುರು ಬಜೆಟ್ ಕಾರಣ ಮುಂದಿಡೋಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸದ್ಯ ಬಜೆಟ್ ಮಂಡನೆ ವಿಚಾರವಾಗಿ ಇಲಾಖಾವಾರು ಸಭೆಗಳಲ್ಲಿ ಸಿದ್ದರಾಮಯ್ಯ ಅವರು ಬ್ಯುಸಿ ಆಗಿದ್ದಾರೆ. ಮಾರ್ಚ್ 6ರಂದು ಬಜೆಟ್ ಮಂಡಿಸ್ತಾ ಇತ್ತು. ಈಗ ಮಾರ್ಚ್ 27ರವರೆಗೆ ಬಜೆಟ್ ಅಧಿವೇಶನ ನಡೆಯಲಿದೆ. ಅಂದ್ರೆ ಫೆಬ್ರವರಿ ಮಾರ್ಚ್ 2 ತಿಂಗಳು ಸಿದ್ದರಾಮಯ್ಯ ಅವರು ಫುಲ್ ಬ್ಯುಸಿ ಆಗಿದ್ದಾರೆ. ಡಿಕೆಶಿ ದಿಲ್ಲಿ ಭೇಟಿ ವೇಳೆ ವರಿಷ್ಠರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದು ಮಹತ್ವದ ಭರವಸೆಯೊಂದನ್ನ ನೀಡಿದ್ದಾರಂತೆ. ಈ ಬಗ್ಗೆ ಆಪ್ತರ ಎದುರು ಡಿಕೆಶಿ ಅವರು ಮಾತನಾಡಿದ್ದಾರೆ ಎನ್ನಲಾಗಿದೆ. ಸೋನಿಯಾ ಗಾಂಧಿ ನಿವಾಸದಲ್ಲಿ ರಾಹುಲ್ ಗಾಂಧಿ ಜೊತೆ ಸುಮಾರು 30ರಿಂದ 40 ನಿಮಿಷಗಳ ಕಾಲ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸಲಾಗಿತ್ತು. ಈಗ ಆ ವೇಳೆ ಇತರೆ ನಾಯಕರು ಉಪಸ್ಥಿತರಿದ್ರು. ಎಲ್ಲರ ಎದುರು ರಾಹುಲ್ ಅವರು ಭರವಸೆಯನ್ನ ನೀಡಿದ್ದಾರೆ. ಶೀಘ್ರವೇ ಈ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ. ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆಗೆ ವೇದಿಕೆಯನ್ನ ಸಿದ್ಧತೆಯನ್ನ ಮಾಡಲಾಗುತ್ತೆ. ಈಗ ಸಿದ್ದರಾಮಯ್ಯ ಕೂಡ ಸಭೆಯಲ್ಲಿ ಇರ್ತಾರೆ. ಹೀಗಂತ ಡಿಕೆಶಿಗೆ ಅಭಯವನ್ನ ನೀಡಿದ್ದಾರೆ ಎನ್ನಲಾಗಿದೆ. ಫೆಬ್ರವರಿ ಕೊನೆಯ ವಾರ ಅಥವಾ ಮಾರ್ಚ್ ಮೊದಲ ವಾರದಲ್ಲಿ ಸಭೆ ನಡೆಯಲಿದ್ದು ಶೀಘ್ರವೇ ಸಿದ್ದರಾಮಯ್ಯ ಹಾಗೂ ಡಿಕೆಶಿಗೆ ಬುಲಾವ್ ನೀಡುವಂತಹ ಸಾಧ್ಯತೆ ಇದೆ. ದೆಹಲಿಯಿಂದ ವರಿಷ್ಠರನ್ನ ಭೇಟಿ ಮಾಡಿ ನಿನ್ನೆ ಅಷ್ಟೇ ಬೆಂಗಳೂರಿಗೆ ಡಿಕೆಶಿ ಅವರು ವಾಪಸ್ ಆಗಿದ್ದಾರೆ. ಈಗ ತಮ್ಮ ಬ್ಯುಸಿ ಸ್ಕೆಡ್ಯೂಲ್ ನಡುವೆ ಕೂಡ ಈಗ ಅಜ್ಜಯ್ಯನನ್ನ ಮಾತ್ರ ಮರೆತಿಲ್ಲ. ಇಂದು ನೊನವಿನ ಕೆರೆಯ ಕಾಡಸಿದ್ದೇಶ್ವರ ಮಠಕ್ಕೆ ಭೇಟಿ ಕೊಟ್ಟಿದ್ದು ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ ಹಾಗೂ ಜಾತ್ರಾ ಮಹೋತ್ಸವದಲ್ಲಿ ಡಿಕೆಶಿ ಅವರು ಪಾಲ್ಗೊಂಡಿದ್ದಾರೆ. ಕುರ್ಚಿ ಸಂಘರ್ಷದ ತೀವ್ರತೆ ಮಧ್ಯೆ ಕೂಡ ತಮ್ಮ ಇಷ್ಟ ದೇವರ ದರ್ಶನವನ್ನ ಪಡೆದು ಈಗ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸುವುದು ರಾಜಕೀಯವಾಗಿ ಪ್ರಾಮುಖ್ಯತೆಯನ್ನ ಪಡೆದಿದೆ. ಇನ್ನು ಅಜ್ಜಯ್ಯನ ಮಠಕ್ಕೆ ಭೇಟಿಯಾಗುವುದಕ್ಕೂ ಮುನ್ನ ಹಾಗೂ ಬಳಿಕವೂ ಮಾಧ್ಯಮಗಳ ಎದುರು ಡಿಕೆಶಿ ಅವರು ಮಾತನಾಡಿದ್ದಾರೆ. ಜೊತೆಗೆ ತಮ್ಮ ಮಾರ್ಮಿಕ ಮಾತುಗಳನ್ನೇ ಪುನರುಚ್ಚಾರ ಮಾಡಿದ್ದಾರೆ. ನಾನು ಯಾವತ್ತಿಗೂ ಭರವಸೆಯಲ್ಲೇ ಬದುಕೋದು, ವಿಶ್ವಾಸದಲ್ಲಿ ಬದುಕುತ್ತೇನೆ. ಶ್ರಮಕ್ಕೆ ಫಲ ಯಾವತ್ತೂ ಎಲ್ಲರಿಗೂ ಇದ್ದೇ ಇರತ್ತೆ. ಎಲ್ಲಿ ಭಕ್ತಿ ಇರುತ್ತೋ ಅಲ್ಲಿ ಭಗವಂತ ಇದ್ದಾನೆ ಎಂದಿದ್ದಾರೆ. ಒಟ್ನಲ್ಲಿ ಡಿಕೆಶಿ ಅವರ ಮುಖದಲ್ಲಿ ನಿರಾಳ ಭಾವ ಕಾಣಿಸ್ತಾ ಇತ್ತು. ಈಗ ದೆಹಲಿ ಭೇಟಿ ಬಳಿಕ ವಿಶ್ವಾಸ ಹೆಚ್ಚಾದಂತೆ ಅನಿಸ್ತಾ ಇದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.